ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕೈ ಕೊಡು, ಕೈ ಕೊಡು. ಇಲ್ಲಪ್ಪ, ನಾನು ಕೈ ತಗೊಂಡು ನೀವು ತಿರುಗಿಸ್ಬಿಟ್ರೆ ನನ್ ಮುಂದೆ ಜೀವನ ಮಾಡೋದು ಹೇಗೆ? ಕೊಡ್ತೀವಲ್ವ ಈಗ? ಕೈ ತುಂಬಾ ನೋಡ್ತಿದೆ. ಕೈ ಉಳುಕಿದೆ ಅನ್ಸುತ್ತೆ, ಸ್ವಲ್ಪ ನೋವು ಇರುತ್ತೆ, ತಡ್ಕೋಬೇಕು. ನೋವು ಬಗ್ಗೆ ಗೊತ್ತಿರೋರು ಸಾಯ್ಸಕ್ಕೆ ಯಾಕೆ ಬರ್ಬೇಕಿತ್ತು? ಕೈ ಹಿಡ್ಕೊಂಡಿದ್ದಾರೆ, ಇನ್ನೊಂದ್ ಕೈನು ಹೇಳ್ಕೊಂಡು ಕೈ ಕಾಲು ಕಟ್ಟಾಕಿ ಏನಾದ್ರು ನೀರಿಗೆ ಬಿಸಾಕ್ಬಿಟ್ರೆ ಓಡಾಡಕ್ಕೂ ಆಗದೆ ಸತ್ತೋಗ್ಬಿಡ್ತೀನಿ ನಾನು. ನೋವಾದಾಗ ಪೇನ್ ಬಾಮ್ನ ಈ ತರ ಹಚ್ಚೋದಲ್ಲ, ಹಚ್ಚಿದ್ರೆ ನಮ್ಮಪ್ಪನ ತರ ಹಚ್ಬೇಕು. ನಾನು ಚಿಕ್ಕವಳಿದ್ದಾಗ ಏಟ್ ಮಾಡ್ಕೊಂಡಾಗ ಅಪ್ಪ ನನ್ನ ಕರೆದು ಕತೆ ಹೇಳ್ತಾ ಹಚ್ತಾ ಇದ್ರು. ನಂಗೆ ನೋವು ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ, ಗೊತ್ತಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಇಲ್ಲಪ್ಪ, ನಂಗೆ ಭಯ ಆಗುತ್ತೆ. ನೋಡು, ಬಗೆಹರಿಯದ ಹಾಡು ನೋಡು, ಹದಿಹರೆಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ. ಎಷ್ಟೆಂದರು ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ, ಇನ್ನೇನಿಲ್ಲ. ಕಣ್ಣಿಟ್ಟಿದ್ದಾರೆ. ಕಣ್ಣಲ್ಲಿ ಕಣ್ಣಿಟ್ರೆ ಏನಾಗುತ್ತೆ? ಕಟ್ಟಿ ಒಂದು ಹುಡುಗ ಒಂದು ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟಿದ್ದಾರೆ ಅಂದ್ರೆ ಎಲ್ಲ ಮುಗ್ದೋಯ್ತು ಅಂತಾನೆ ಅರ್ಥ. ಸಾಂಗ್ಗೆ ಇಲ್ವೇನೆ? ಕಣ್ಣು ಕಣ್ಣು ಕಳೆದಾಗ ಅದೇ ತರ ಕಣ್ಣಲ್ಲಿ ಕಣ್ಣಿಟ್ರು ಅಂದ್ರೆ ನಮ್ಗೆ ಬತ್ತಿ ಇಟ್ರು ಅಂತ ಅರ್ಥ. ಏಜಲಿಲ್ಲ, ಇವಾಗ ಅದನ್ನೇ ಮಾಡ್ತಿದಾರಲ್ವ. ಓಕೆ, ತುಂಬಾ ನಾಜೂಕಾಗಿ ಬೆಳೆದಿದೆಯಾ ಅನ್ಸುತ್ತೆ, ಅದಕ್ಕೆ ನೋವು ಜಾಸ್ತಿ. ನಾನು ಹುಟ್ಟಾಗಿಂದಾನು ಹೀಗೆ ಹೂ ತರ ಬೆಳೆದಿದ್ದೀನಿ. ಅಕ್ಕ, ರೊಮ್ಯಾಂಟಿಕ್ ಸೀನ್ ನೋಡಿದೀವಿ, ಆದ್ರೆ ಇಲ್ಲಿ ಅಡ್ವೆಂಚರಸ್ ರೊಮ್ಯಾಂಟಿಕ್ ಸೀನ್ ನಡೀತಿದ್ಯಲ್ಲಕ್ಕ. ಇದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ, ಆಗಲ್ಲ ಆಗಲ್ಲ. ನಡೀರಿ ಅಕ್ಕ, ಏ ಪಾರಿ. ಹೀಗೆ ಅನ್ನಿಸ್ತದೆ? ಸಾಕು ಹೆಜ್ಜೆ, ನೋವು ಪರವಾಗಿಲ್ಲ. ಅಪ್ಪ ಕತೆ ಹೇಳಿ ನೋವು ಮರ್ಸಿದ್ರು,
ನಾನು ಭಯಪಡಿಸಿ ನೋವು ಮರೆಸ್ದೆ ಅಷ್ಟೇ. ರಿಲ್ಯಾಕ್ಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.